ಯಾಕೊಂಡು? ಅಲ್ಲ, ಪಿಂಕಿ ಓಡೋದ್ಲು ಅಂತ ಖುಷಿ ಪಡಬೇಕು, ಅಥವಾ ಪಿಂಕಿನೇ ಜೀವ, ಪಿಂಕಿ ಇಲ್ಲದೆ ಜೀವನ ಇಲ್ಲ ಅಂತ ಅನ್ಕೊಂಡಿದ್ದು ನನ್ನ ಗಂಡಂಗೆ ಪಿಂಕಿ ಮೋಸ ಮಾಡಿದಾಳೆ ಅನ್ನೋ ವಿಷಯ ಖಂಡಿತ ಗೊತ್ತಾಗಿರುತ್ತೆ. ಅವ್ರು ಅದನ್ನೇ ಮನ್ಸಿಗೆ ಹಚ್ಕೊಂಡು ನೊಂದ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಿಡ್ತಾರೋ ಏನೋ ಅಂತ ಗಾಬರಿ ಪಡ್ಬೇಕಾ, ಏನು ಗೊತ್ತಾಗ್ತಾನೆ ಇಲ್ಲ. ಏ ಬಿಡ್ತು ಅನ್ನವ ಮಾದಪ್ಪಣ, ನೀನೇನು ಚಿಂತೆ ಮಾಡಬೇಡ. ನೀವು ಕೆಲಸ ಮಾಡು, ನಾವು ಈ ಕಡೆಯಿಂದ ಸೀನನ್ನು ಹುಡುಕ್ತೀವಿ, ನೀನು ಆ ಕಡೆಯಿಂದ ಸೀನನ್ನು ಹುಡುಕ್ಸು. ಅವನಿಗೇನು ಆಗಬಾರ್ದು, ಅವನು ಹುಡುಕೊಂಡು ಹೆಂಗಾದ್ರೂ ಕರ್ಕೊಂಬರಲೇಬೇಕು, ಸರಿನಾ? ಸರಿ ಕಣಪ್ಪ. ಸರಿ ಮಾದಪ್ಪಣ, ಹಾಂ ನಡ್ರಲ್ಲ. ನಾನು ಹೋಗಿ ಬರ್ತೀನವ್ವ. ಮಾವ, ನಾನು ನಿಮ್ಮ ಜೊತೆ ಬರ್ತೀನಿ. ಸರಿನವ್ವ. ಮಕ್ಕಳವ್ವ, ನೀನೇ ಕಾಪಾಡಬೇಕು. ಓ ಏನ್ಲ ಜಿಮ್ ಹಿಂಗ್ ಹೋಗ್ತಾ ಇದೆಯಾ? ಅವ್ನ ಗೆಟಪ್ ನೋಡ್ಲಾ, ಮದ್ವೆ ಗಂಡ ಇದ್ದಂಗ ಅವನೇ. ಗಂಡ ಇವನ್ ಗಂಡ್ಸಾಗಿದ್ದಿದ್ದಾರೆ, ಅವಳು ಯಾಕೆ ಇವ್ನು ಬಿಟ್ಟು ಹೋಗಿರೋವಳು? ಓ ಓಡೋಗ್ಬಿಟ್ಲಾ ಅನ್ಕೊಂಡಿದ್ದೆ ಹಿಂಗೆ ಏನಾರು ಆಯ್ತದೆ ಅಂತ. ಇರೋ ಊರು ತುಂಬಾ ಸುದ್ದಿ ಹಬ್ಸ್ಬಿಡೋಣ. ಇಲ್ಲ ಮಾಡಿಯಾ, ಈ ಪಿಕ್ಚರಲ್ಲಿ ಹಬ್ಸಲ್ಲ ಆ ಥರ ಮಾಡೋಣ. ಇರೋ ನಡಿ. ಲೋ ವಿಷಯ ಗೊತ್ತಾಯ್ತೇನ್ಲ? ಏನು? ಪಿಂಕಿ ಓಡೋಗ್ಬಿಟ್ಲಂತೆ. ಓ ಕೇಳಿಸ್ತು. ಏ ನಿನ್ ವಿಷಯ ಗೊತ್ತಾಯ್ತಾ? ಕೇಳಿಸ್ತಾ ಇಲ್ಲ. ಸೀನಂಡು ಪಿಂಕಿ ಓಡೋಗ್ಬಿಟ್ಲಂತೆ. ಲೇ ಬೆಂಗಳೂರು, ನಿನ್ ವಿಷಯ ಗೊತ್ತಾಯ್ತಾ? ಸೀನಿಂಡ ಪಿಂಕಿ ಓಡಬಿಟ್ಲಂತೆ. ಅದನ್ನೆಲ್ಲ ಊರ್ಗೆಲ್ಲ ಹಬ್ಸಕ್ ಹೋಯ್ತಾ ಇದೀನಿ. ಏನ್ಲ ಸೀನಾ, ಮಾತೇ ಇಲ್ಲ. ಇಲ್ಲಿ ಗಂಟ ನೀನ್ ಡವ್ ಬಗ್ಗೆ ಮಾತಾಡ್ತಾರೆ ಗುರ್ರ ಅಂತಿದ್ದೆ, ಅವಳೆ ದೇವತೆ ಅಂತಿದ್ದೆ. ದೇವತನ ಯಾರ ಪಕ್ಕದಲ್ಲಿ ಇಟ್ಕೊಳಕಾಯ್ತದ ಮಗ, ಅದಕ್ಕೆ ಅವಳು ಹೊರಟೋದ್ಲು. ಮಾದಪ್ಪಣ್ಣ ನಿನ್ನ ಚಿನ್ನ ಸಾಕ್ತಂಗೆ ಸಾಕಿದ್ದ, ಅದು ಬಿಟ್ಟು ಆ ತಲೆ ಮಾಸ್ತವಳಿಂದ ಹೋದ್ರೆ ಹಿಂಗೆ ಆಗೋದು. ಆ ರಶ್ಮಿ ನಿಂಗೆ ಏನ್ಲ ಕಮ್ಮಿ ಮಾಡಿದ್ಲು? ಅದಕ್ಕೆ ಹೇಳೋದು, ಕಟ್ಕೊಂಡವಳು ಕೊನೆ ತನಕ ಇಟ್ಕೊಂಡವಳು ಇರೋ ತನಕ ಅಂತ. ಕಟ್ಕೊಂಡು ಹತ್ರ ಅವ್ನು ಹೆಂಗ ಮಕ ತೋರಿಸ್ತಾನೆ. ರಶ್ಮಿನ ಮಾದಪ್ಪಣ್ಣ ರಾಣಿ ನೋಡ್ಕೊಂಡಂಗೆ ನೋಡ್ಕೊತಾವನೆ. ಈ ನನ್ನ ಮಗ ಇನ್ನೂ ತಿರುಪೆ ಹಿಡ್ಕೊಂಡು ಓಡಾಡಬೇಕು. ಥೂ, ಇಂಥವ್ನ ಮುಖ ನೋಡಿದ್ರೆ ನಮ್ಗೆ ರಾಚವನ್ನ ಕೆಡ್ತೈತೆ. ನಡ್ರಲ್ಲ ಹೋಗೋಣ. ಇಷ್ಟೆಲ್ಲ ಆದ್ಮೇಲೆ ನಾನು ಇರಬಾರ್ದು, ಇವ್ರು ಯಾರಿಗೂ ನನ್ನ ಮುಖ ತೋರಿಸ್ಬಾರ್ದು. ಬಾರವ್ವ. ಶಿವ, ಸೀನ ಸಿಕ್ಕಿದ್ನ? ಏಟು ಹೊಡ್ಕಿದ್ರು ಅವ್ನು ಸುಳಿವೇ ಸಿಗ್ಲಿಲ್ಲಪ್ಪಯ್ಯ. ಸಂಜೆವರೆಗೂ ಊರು ಬಿದ್ದಿಲೇ ಇದ್ನಂತೆ, ಆಮೇಲೆ ಯಾರು ನೋಡ್ದವ್ರೇ ಇಲ್ಲ. ಊರೆಲ್ಲ ಹುಡ್ಕಾಯ್ತು, ಇಡೀ ಊರೆಲ್ಲ ಇಲ್ಲ ಅಂದ್ರೆ ಇನ್ ಎಲ್ಲಿ ಹೋಗಿರಕ್ ಸಾಧ್ಯ ಮಾವ? ಅವನು ಎಲ್ಲಾದರೂ ಹಾಳಾಗಿ ಹೋಗ್ಲಿ ಬಿಡವ್ವ. ಈ ನನ್ನ ಮಗನ ಕಟ್ಕೊಂಡು ಸಾಕಾಗಿ ಹೋಗಿದೆ. ಒಂದಿನ ಆದರೂ ನೆಮ್ಮದಿಯಾಗಿಬಿಟ್ಟಿದ್ದಾನ? ರೀ, ಅವ್ನು ಊರೊಳಗೆ ಇಲ್ಲೆಲ್ಲೋ ಇರ್ತಾನೆ, ಸರಿಯಾಗಿ ಹುಡುಕ್ಬೇಕಿತ್ತು. ಮಾತಾಡಬೇಡ ನೀನು, ಸುಮ್ಮನೆ ಇದ್ಬಿಡು. ಮಕ್ಕಳು ಮಾಡೋ ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹ ಕೊಡೋದು ಎಷ್ಟು ಮುಖ್ಯನೋ, ಅವ್ರ ಕೆಟ್ಟ ಕೆಲಸಕ್ಕೆ ಅದನ್ನು ನಿಲ್ಲಿಸಿ ತಿದ್ದಿ ತೀಡಿ ಬುದ್ಧಿ ಹೇಳೋದು ಅಷ್ಟೇ ಮುಖ್ಯ. ಅದು ನಿನ್ನಿಂದ ಆಗಲಿಲ್ಲ. ಸುಮ್ಮನಿರ್ರಿ, ಅದೇನು ಅಂತ ಮಾತಾಡ್ತೀರಾ ನೀವು? ಈಗಂಥದ್ದು ಏನಾಗೋಗ್ಬಿಟ್ಟೈತೆ? ನೀವು ಊರಿನ ಜನರ ಮಾತೆಲ್ಲ ನಂಬ್ತಿದ್ದೀರಲ್ವಾ? ಆದರೆ ನನ್ನ ಮನಸ್ಸಿನ ಮಾತು ಕೇಳೋಳು. ನನ್ನ ಮನಸ್ಸು ಹೇಳ್ತೈತೆ, ಪಿಂಕಿ ಯಾವತ್ತೂ ಅವನಿಗೆ ಮೋಸ ಮಾಡೋಕ್ಕಿಲ್ಲ. ಆ ಪಿಂಕಿನೂ ಸೀನನುವೆ ಮದುವೆ ಆಗದೆ ಹೋದ್ರೆ ನನ್ನ ತಂಗಿ ಜೀವನ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡೆ. ಆದರೆ ಇವಾಗ ನೋಡಿದ್ರೆ ಸೀನನೇ ಎಲ್ಲೂ ಕಾಣ್ತಿಲ್ವಲ್ಲ, ಏನು ಮಾಡ್ಕೊಂಡು ಅಂತ. ಅಣ್ಣ, ಸೀನಾ ಇಲ್ದೆ ರಶ್ಮಿ ಅಕ್ಕ ಹೆಂಗಣ್ಣ ಜೀವನ ಮಾಡ್ತಾಳೆ? ಅವನ್ನ ಅಷ್ಟು ಇಷ್ಟಪಡ್ತಿದ್ಲು, ಇವಾಗ ಏನು ಮಾಡ್ತಾಳೆ ಅವಳು? ಅದೇ ಗೊತ್ತಾಗ್ತಿಲ್ಲ ಚೋಟು. ಆದರೆ ಅದೇನೇ ಆಗಬೇಕು ಅಂದರೂ ಸೀನಾ ಸಿಗಲೇಬೇಕು. ಅಯ್ಯೋ ಮಕ್ಕಳವ, ಒಂದನ್ನ ಕೊಟ್ಟು ಇನ್ನೊಂದನ್ನು ಕಿತ್ಕೋತಾ ಇದೆಯಲ್ಲ, ಯಾಕವ ಇಂಥ ಪರೀಕ್ಷೆ ಕೊಡ್ತಾ ಇದೆಯಾ? ಏನಂದೆ? ಪಿಂಕಿ ಮೋಸ ಮಾಡೋಕ್ಕಿಲ್ವಾ? ಲೇ, ನಡು ಬೀದಿಲಿ ನಿನ್ನ ಮಗನಿಗೆ ಒಬ್ಬನಿಗೆ ಬಿಟ್ಟು ಅವಳು ಹೋಗ್ಬಿಟ್ಲಂತೆ. ಆಮೇಲೆ ಇವನು ಹತ್ತು ಸಾಕಾಗಿ ಆಮೇಲೆ ಹೋದ್ನಂತೆ.
ನಿನ್ನ ಕುಲಪುತ್ರ. ನಾನು ನಂಬಕ್ಕಿಲ್ಲ. ಪಿಂಕಿ ಯಾವತ್ತೂ ಮೋಸ ಮಾಡಕ್ಕಿಲ್ಲ. ಲೇ ಲೀಲಾ, ನಿನಗೆ ತುಂಡು ತುಂಡ ಕತ್ತರಿಸಿದ್ರು ನಿನಗೆ ಬುದ್ಧಿ ಬರಕ್ಕಿಲ್ಲ. ಅವ ರಶ್ಮಿ, ನೀನು ಇವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡವ. ಬಂಗಾರದಂಗೆ ಬದುಕೋಣ ಬಿಡವ. ಮಾವ, ನನ್ನ ಜೀವನಕ್ಕೆ ಏನಾಗಿದೆ ಹೇಳಿ? ನಾನಂತೂ ಅದ್ಭುತವಾಗೇ ಇದ್ದೀನಿ, ಬಂಗಾರದಂಗೆ ಬದುಕ್ತೀನಿ. ನಾವಿಲ್ಲಿ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ, ಅಲ್ಲಿ ಪಾಪ ಮಾದಪ್ಪನವರು ಹುಡುಕ್ಸ್ತಾ ಇದ್ದಾರೆ. ಅವ್ರಿಗೆಲ್ಲ ಏಟೋ ನೋವಾಗಿರಲ್ಲ, ಕುಂಡು ಏಟೋ ನೊಂದ್ಕೊಂಡಿರಲ್ಲ. ಮಾವ, ಒಂದ್ಸತಿ ಕಾಲ್ ಮಾಡಿ ಮಾತಾಡು. ನೀನು ಮಾತಾಡಿದ್ರೆ ಗುಂಡಿಗೆ ಸಮಾಧಾನ ಆದರೂ ಆಗ್ಬೋದು. ತಗೊಳವ, ನಿಮ್ಮ ಅಣ್ಣನೇ ಫೋನ್ ಮಾಡ್ತಾ ಇದ್ದೇನೆ, ಮಾತಾಡವ. ಹಲೋ ಅಣ್ಣ. ಗುಂಡು, ನಂಗೆ ಗೊತ್ತಣ್ಣ, ನೀನು ನನ್ನ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡಿದ್ಯಾ. ಸೀನನ್ ಹುಡುಕಿರ್ತೀಯ, ಅವ್ನು ನಿಂಗೆ ಸಿಕ್ಕಿರಲ್ಲ ಅಂತನೂ ನಂಗೆ ಗೊತ್ತು. ಅವ್ನು ನನ್ನ ಗಂಡ ಅಣ್ಣ. ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಅವ್ನು ಖಂಡಿತ ವಾಪಸ್ ಬಂದೇ ಬರ್ತಾನೆ. ಅವನಾಗವನೇ ಬರಲಿಲ್ಲ ಅಂದರೂ ನನ್ನ ಪ್ರೀತಿ ಅವನ್ನ ವಾಪಸ್ ಕರ್ಕೊಂಡು ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಅಣ್ಣ. ಆದರೆ ಇವಾಗ ಸದ್ಯಕ್ಕೆ ಅವನ ತಲೆಯಲ್ಲಿ ಆ ಪಿಂಕಿ ಮಾಡಿರೋ ಮೋಸನೇ ಓಡ್ತಾ ಇರುತ್ತೆ. ಇದೆಲ್ಲ ಇನ್ನೆಷ್ಟು ದಿನ ಇರ್ಬೋದು? 1 ದಿನ, 1 ವಾರ, 1 ತಿಂಗಳು? ಅದಾದಮೇಲೆ ಅವನಿಗೆ ನಾನು ಜ್ಞಾಪಕ ಆಗೇ ಆಗ್ತೀನಿ. ಈ ಮನೆ ಜನ, ನಾವಿಬ್ರು ಆಡ್ತಾ ಇದ್ದಿದ್ದ ಜಗಳ, ಈ ಮನೆ ಊಟ ಎಲ್ಲದು ಅವನಿಗೆ ಜ್ಞಾಪಕ ಆಗೇ ಆಗುತ್ತಣ್ಣ. ಎಲ್ಲ ಜ್ಞಾಪಕ ಆಗಿ ವಾಪಸ್ ಬಂದೇ ಬರ್ತಾನೆ ಅಣ್ಣ. ಅಲ್ಲ ಅಣ್ಣ, ನೀನು ಹೆಂಗೆ ಪಿಂಕಿ ಸೀನನ್ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಬಿದ್ಯೋ, ನಾನು ಅಷ್ಟೇ ದೃಢವಾಗಿ ಸೀನಾ ವಾಪಸ್ ಬಂದೇ ಬರ್ತಾನೆ, ನಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ ಅನ್ನೋ ನಂಬಿಕೆಲಿದ್ದೀನಿ. ನೋಡ್ತಾ ಇರೋಣ, ಸೀನಾ ಬಂದಮೇಲೆ ನಾನು ಅವನು ಗಂಡ ಹೆಂಡತಿ ಥರ ಕೈ ಹಿಡ್ಕೊಂಡು ಊರೆಲ್ಲ ತಿರುಗಲಿಲ್ಲ ಅಂತಂದರೆ ನಾನು ನಿನ್ನ ತಂಗಿ, ನಮ್ಮ ಮಾವನ ಸೊಸೆ 2 ಅಲ್ಲ ಅಂತಾನೆ ಇಟ್ಕೋ. ಅಯ್ಯೋ, ಇದೆಲ್ಲ ಬಿಡೋಣ. ನಾಳೆ ಎಲೆಕ್ಷನಲ್ಲಿ ನೀನೇ ಗೆಲ್ತೀಯ, ಅದ್ರ ಬಗ್ಗೆ ತಯಾರಿ ಮಾಡ್ಕೊಳ್ಳೋದ್ರ ಬದಲು ಇಲ್ಲಿ ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿದ್ಯಲ್ಲ ಅಣ್ಣ. ಹೋಗು, ಅದಕ್ಕೆಲ್ಲ ಸೆಲೆಬ್ರೇಷನ್ಸ್ ಮಾಡ್ಕೊ ಹೋಗು. ಗುಂಡು, ನೀನೇ ಇಷ್ಟು ಹೇಳ್ತಿರುವಾಗ ನಾವ್ಯಾಕೆ ಇಷ್ಟು ಚಿಂತೆ ಮಾಡೋದು? ಸೆಲೆಬ್ರೇಷನ್ಸ್ಗೆ ರೆಡಿ ಮಾಡ್ಕೊಳ್ಳೋಣ. ಸೀನಾ ಬಂದೇ ಬರ್ತಾನೆ. ಸರಿ ಅಣ್ಣ, ಆಲ್ ದ ಬೆಸ್ಟು ನಾಳೆಗೆ.